Hi friends, ನನ್ನ ಹೆಸರು ಶ್ವೇತಾ. ಪ್ರಿಲಿಮ್ಸ್ ಗೆ ಇನ್ನ 75 ಡೇಸ್ ಇದೆ. ಟೈಮ್ ಹೆಂಗ್ ಮ್ಯಾನೇಜ್ ಮಾಡೋದು, ಸಿಲೆಬಸ್ ನ ಕಂಪ್ಲೀಟ್ ಮಾಡೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಪಾಲಿಟಿ ಬುಕ್ ಲಕ್ಷ್ಮೀಕಾಂತ್, ಇದರಲ್ಲಿ 12 to 13 ಪಾರ್ಟ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 70 ಚಾಪ್ಟರ್ಸ್ ಇದೆ. ಡೈಲಿ ನೀವು 10 ಚಾಪ್ಟರ್ಸ್ ಓದಿದ್ರೆ 7 ಡೇಸ್ ಅಲ್ಲಿ ನೀವು ಲಕ್ಷ್ಮೀಕಾಂತ್ ಬುಕ್ ನ ಕವರ್ ಮಾಡಬಹುದು. ಇದರಲ್ಲಿ ನಿಮಗೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಲೋಕಲ್ ಗವರ್ಮೆಂಟ್ ಎಲ್ಲ ಒಂದೇ ಬುಕ್ ಅಲ್ಲಿ ಕವರ್ ಆಗಿದೆ. ಜಾಗ್ರಫಿಯಲ್ಲಿ ಗಾಂಚಂಗ್ ಲಿಯಾಂಗ್ ಬುಕ್ ನ ರೆಫರ್ ಮಾಡಿ. ಇದರಲ್ಲಿ 2 ಪಾರ್ಟ್ಸ್ ಇದೆ. ಅದ್ರಲ್ಲಿ ಪಾರ್ಟ್ 1 ರೆಫರ್ ಮಾಡಿದ್ರೆ ಸಾಕು. ಟೋಟಲ್ 12 ಚಾಪ್ಟರ್ಸ್. ಡೈಲಿ 2 ಚಾಪ್ಟರ್ ಹೋದ್ರೆ 6 ಡೇಸ್ ಅಲ್ಲಿ ನೀವು ಮುಗಿಸಬಹುದು. ನೆಕ್ಸ್ಟ್ NCERT ಜಾಗ್ರಫಿ ಕ್ಲಾಸ್ 11th and 12th 22 ಚಾಪ್ಟರ್ಸ್ ಇದೆ. ಚಾಪ್ಟರ್ಸ್ ಎಲ್ಲ ತುಂಬಾ ಚಿಕ್ಕದಾಗಿದೆ. ಸೊ ಡೈಲಿ 4 ಚಾಪ್ಟರ್ಸ್. ಸೊ ವಿತಿನ್ 5 ಡೇಸ್ ಯು ಕ್ಯಾನ್ ಫಿನಿಶ್ ಇಟ್. ಫಾರ್ ವರ್ಲ್ಡ್ ಜಾಗ್ರಫಿ ಮ್ಯಾಪ್ ಗೆ ಯು ಕ್ಯಾನ್ ರೆಫರ್ ಟು ಆಕ್ಸ್ಫರ್ಡ್ ಸ್ಕೂಲ್ ಅಟ್ ಲಾಸ್ಟ್. ನೆಕ್ಸ್ಟ್ ಕರ್ನಾಟಕ ಜಾಗ್ರಫಿ ಡಾಕ್ಟರ್ ರಂಗನಾಥ್, ಇದರಲ್ಲಿ ಕ್ಲೈಮೇಟ್, ರಿವರ್ಸ್, ನ್ಯಾಚುರಲ್ ವೆಜಿಟೇಷನ್, ಮಿನರಲ್ ರಿಸೋರ್ಸಸ್ ಎಲ್ಲಾ ಟಾಪಿಕ್ ಕವರ್ ಆಗಿದೆ. ಟೋಟಲ್ ಆಗಿ 16 ಚಾಪ್ಟರ್ಸ್ ಇದೆ. ಡೈಲಿ 2 ಚಾಪ್ಟರ್ಸ್ ತಗೊಂಡ್ರೆ 8 ಡೇಸ್ ಅಲ್ಲಿ ಯು ಕ್ಯಾನ್ ಫಿನಿಶ್ ಇಟ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಅದಕ್ಕೆ ಶಂಕರ್ IAS ಬುಕ್ ನ ರೆಫರ್ ಮಾಡಿ. ಇದರಲ್ಲಿ ಬಯೋಡೈವರ್ಸಿಟಿ, ಎಕಾಲಜಿ, ಪೊಲ್ಯೂಷನ್, ಕ್ಲೈಮೇಟ್ ಚೇಂಜ್, ಅಗ್ರಿಕಲ್ಚರ್, ಆಕ್ಟ್ ಅಂಡ್ ಪಾಲಿಸಿ, ಕರೆಂಟ್ ಇಶ್ಯೂಸ್ ಎಲ್ಲ ಒಂದೇ ಬುಕ್ ಅಲ್ಲಿ ಕವರ್ ಆಗಿದೆ. ಟೋಟಲ್ ಆಗಿ 26 ಚಾಪ್ಟರ್ ಇದೆ. ಡೈಲಿ 2 ಚಾಪ್ಟರ್ ಹೋದ್ರೆ 13 ಡೇಸ್ ಅಲ್ಲಿ ನೀವು ಮುಗಿಸಬಹುದು. ನೆಕ್ಸ್ಟ್ ಎಕನಾಮಿಗೆ ನೀವು ರಮೇಶ್ ಸಿಂಗ್ ಅಥವಾ ಸಂಜೀವ್ ವರ್ಮಾ, otherwise you can go with the videos. Unacademy and Brunal. Unacademy ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಆಯುಷ್ ಸಾಂಘ್ವಿ ಅವ್ರದ್ದು ವಿಡಿಯೋಸ್ ಇದೆ. ಬೇಸಿಕ್ ಎಕನಾಮಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬ್ರುನಾಲ್ ನೀವು ರೆಫರ್ ಮಾಡಿದ್ರೆ ಇವರು ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಎಕನಾಮಿ, ಕರೆಂಟ್ ಇಶ್ಯೂಸ್ ಎಲ್ಲ ಕವರ್ ಮಾಡಿದ್ದಾರೆ ವಿಡಿಯೋದಲ್ಲಿ. ಟೋಟಲ್ ಆಗಿ ಇಲ್ಲಿ 14 ಟಾಪಿಕ್ಸ್ ವಿಡಿಯೋ ಇದೆ. ಪರ್ ಟಾಪಿಕ್ ಅಲ್ಲಿ ನಿಮ್ಗೆ 8 to 9 ವಿಡಿಯೋಸ್ ಬರುತ್ತೆ. ಸೊ ರಮೇಶ್ ಸಿಂಗ್ ಅಲ್ಲಿ 22 ಚಾಪ್ಟರ್ಸ್. ಇಟ್ ಮೇ ಟೇಕ್ 10 ಡೇಸ್ ಟು ಕಂಪ್ಲೀಟ್ ದ ಎಕನಾಮಿ. ಸೈನ್ಸ್ ಗೆ NCERT 6th to 12th ಕ್ಲಾಸ್ ಕಂಪೈಲೇಷನ್. ಇದರಲ್ಲಿ ಯು ಶುಡ್ ಮೈನ್ಲಿ ಕಾನ್ಸಂಟ್ರೇಟ್ ಆನ್ ಫಿಸಿಕ್ಸ್ ಅಂಡ್ ಬಯಾಲಜಿ. ಬಯಾಲಜಿಗೆ 12th ಕ್ಲಾಸ್ ಲಾಸ್ಟ್ 4 ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಅದನ್ನ ರೆಫರ್ ಮಾಡಿ. ಸೊ ಟೋಟಲ್ ಇಟ್ ಮೇ ಟೇಕ್ 7 ಡೇಸ್ ಟು ಕಂಪ್ಲೀಟ್ ದಿ ಸಿಲೆಬಸ್ ಆಫ್ ಸೈನ್ಸ್. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ತುಂಬಾ ಚಿಕ್ಕ ಬುಕ್. ಸೊ ಟೋಟಲ್ ಆಗಿ 16 ಚಾಪ್ಟರ್ಸ್ ಇದೆ. ಡೈಲಿ 2 ಚಾಪ್ಟರ್ಸ್ ಓದಿದ್ರೆ 8 ಡೇಸ್ ಅಲ್ಲಿ ಮುಗಿಸಬಹುದು. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಡಾಕ್ಟರ್ ಸೂರ್ಯನಾಥ್ ಯು ಕಾಮತ್ ಬುಕ್ ನ ರೆಫರ್ ಮಾಡಿ. ಇದರಲ್ಲಿ ನಾನು ಲಾಸ್ಟ್ 5 ಚಾಪ್ಟರ್ಸ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಟೈಮ್ ಇದ್ರೆ ಅರ್ಲಿ ಹಿಸ್ಟ್ರಿ ಅಂದ್ರೆ ಕದಂಬಾಸು, ಹೊಯ್ಸಳ, ಶಾತವಾಹನ, ವಿಜಯನಗರ ಎಂಪೈರ್ ನ ಓದ್ಕೋಬಹುದು. ಯಾಕಂದ್ರೆ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಗೆ ವಿಜಯನಗರ ಎಂಪೈರ್ ಮೇಲೆ ಒಂದೇ ಕ್ವಶನ್ ಕೇಳಿದ್ದಾರೆ, ಅರ್ಲಿ ಹಿಸ್ಟ್ರಿ. ಸೊ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಡೈಲಿ 2 ಚಾಪ್ಟರ್ ಹೋದ್ರೆ 2 ಡೇಸ್ ಅಲ್ಲಿ ನೀವು ಮಾಡರ್ನ್ ಕರ್ನಾಟಕ ಹಿಸ್ಟ್ರಿನ ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ ಇಸ್ ಏನ್ಷಿಯಂಟ್ ಅಂಡ್ ಮೆಡಿವಲ್, ಅದಕ್ಕೆ NCERT 11th and 12th ಕ್ಲಾಸ್ ಮತ್ತೆ ಕಲ್ಚರ್ ಸ್ಪೆಕ್ಟ್ರಮ್ ಬುಕ್ ನ ಓದ್ಕೊಳ್ಳಿ. ಸೊ ಇಟ್ ಮೇ ಟೇಕ್ 8 ಡೇಸ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್ ಅಂಡ್ ಆಲ್ಸೋ ಆನ್ ದಿ ಕರ್ನಾಟಕ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಆನ್ ಕರ್ನಾಟಕ. ನ್ಯೂಸ್ ಪೇಪರ್ ಏನಾದ್ರು ನೋಟ್ಸ್ ಮಾತಿದ್ರೆ ಅದ್ರ ರಿವಿಷನ್ ಮಾಡ್ಕೊಳ್ಳಿ. ಅಥವಾ ನೀವು ಮಂತ್ಲಿ ಮ್ಯಾಗಝಿನ್ ವಿಷನ್ ಆರ್ ನಮ್ಮ KPSC ಡೈಲಿ 1 ಮಂತ್ಲಿ ಮ್ಯಾಗಝಿನ್ ಓದಿದ್ರೆ 10 to 12 ಡೇಸ್ ತಗೊಳುತ್ತೆ. ಮತ್ತೆ ಗವರ್ಮೆಂಟ್ ವೆಬ್ಸೈಟ್ಸ್ ನ ರೆಫರ್ ಮಾಡಿ ಫಾರ್ ಪ್ರೋಗ್ರಾಮ್ಸ್, ಸ್ಕೀಮ್ಸ್ ಮತ್ತೆ ಕರೆಂಟ್ ಇಶ್ಯೂಸ್ಗೆ. ಜನರಲ್ ಮೆಂಟಲ್ ಎಬಿಲಿಟಿಗೆ ಡೈಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ. ಮತ್ತೆ RS ಅಗರ್ವಾಲ್ ಬುಕ್ ಇಂದ ಡೈಲಿ 1 ಟಾಪಿಕ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಟೋಟಲ್ ಆಗಿ 45 ಡೇಸ್ ಅಲ್ಲಿ ನಿಮ್ KS ಪ್ರಿಲಿಮ್ಸ್ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಸ್ಟ್ರಾಟಜಿ, 75 ಡೇಸ್ ಇದೆ ಪ್ರಿಲಿಮ್ಸ್ ಗೆ. 45 ಡೇಸ್ ಸಿಲೆಬಸ್ ಕಂಪ್ಲೀಟ್ ಗೆ, ರಿಮೈನಿಂಗ್ 30 ಡೇಸ್ ಫಾರ್ ರಿವಿಷನ್. ಅದರಲ್ಲಿ 15 ಡೇಸ್ ಫಾರ್ ಫಸ್ಟ್ ರಿವಿಷನ್, ರಿಮೈನಿಂಗ್ ಲಾಸ್ಟ್ 15 ಡೇಸ್ ಫಾರ್ ಸೆಕೆಂಡ್ ರಿವಿಷನ್. ಅದರ ಜೊತೆಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ. ಮತ್ತು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಮಾಡೆಲ್ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಆದಷ್ಟು ಅದು ಕೂಡ ಸಾಲ್ವ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ವಿಡಿಯೋ ಶೇರ್ ಮಾಡಿ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.